ಎದ್ದೇ ಬಿಟ್ರು. ಎದ್ಬಿಟ್ಟು ಸಾರಿ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಕನ್ನಡ ಅಂತ ಹೇಳಿದ್ರು. 100 ಕೋಟಿ ಸಿನಿಮಾ ಮಾಡೋಕ್ಕಲ್ಲ ಸರ್ ಎಲ್ಲರಿಗೂ 100 ಕೋಟಿ ಸಿನಿಮಾ ಮಾಡೋಕ್ಕಾಗಲ್ಲ. ಇಮ್ರಾನ್ ಸಲ್ದಾರಿ ಮತ್ತು ರಕ್ಷಿತ್ ಶೆಟ್ಟಿ ಅವರು ಇಬ್ಬರು ಮನೆ ಮುಂದೆ ನಮ್ಮ ಡ್ಯಾಡಿ ಮೀಟ್ ಮಾಡೋಕ್ಕೆ ಇಬ್ಬರು ಸಂಜೆ ಬರ್ತಾರೆ. ಶ್ರೇಯಸ್ ನಾನು ಬದುಕೋಸ್ಕರ ಸಿನಿಮಾ ಮಾಡ್ತೀನಿ. ವಾಟ್ ಈಸ್ ದಟ್ ಖಡಕ್ ಮೂಮೆಂಟ್ ಶ್ರೇಯಸ್ ಮಂಜು ಅವ್ರದ್ದು ಅಂತ ಇದೇನು ಕೇಳ್ತೀನಿ ಅಂದರೆ, ನಿಮ್ಮನ್ನು ಫಾಲೋ ಮಾಡುವಂತಹ ಒಂದಷ್ಟು ಜನಗಳಿಗೆ, ಇಲ್ಲ ಅಂದರೆ ಇಲ್ಲ ಈ ವ್ಯಕ್ತಿ ಏನೋ ಮಾಡ್ತೇನೆ ಅಂತ ನೋಡೋರಿಗೆ ಅವ್ರ ಜೀವನದಲ್ಲಿ ಏನೋ ಆಗದೆ ಇರ್ಬೋದು, ಆಗ ಇಲ್ಲ ಅವ್ರ ಕೈಲಿ ಆಗ್ತಿದೆ ನಮ್ಮ ಕೈಲೂ ಆಗ್ಬೋದು ಅಂತ ಇನ್ಸ್ಪೈರ್ ಆಗಲಿ ಅಂತ. ಸರ್ ಎಷ್ಟೊಂದು ಸತಿ ನನಗೂ ಅನಿಸುತ್ತೆ ಸರ್, ನಾನು ಯಾವಾಗಲೂ ಹೊಸಬ್ರಿಗೆ ಇವಾಗ ಇತ್ತೀಚೆಗೆ ಹೇಳ್ತಾ ಇರ್ತೀನಿ, ಹೊಸ ಹುಡುಗರು ವಿತೌಟ್ ಬ್ಯಾಕ್ಗ್ರೌಂಡ್ ಬಂದಿರೋರಿಗೆ, ಅಪ್ಪ ಹೆಂಗಪ್ಪ ಇದ್ದೀರಾ, ನನಗೇ ಹಿಂಗೆ ಕಷ್ಟ ಆಗ್ತಾಯಿದೆ, ನನಗೇ ಈ ರೇಂಜಿಗೆ ಕಷ್ಟ ಆಗ್ತಾಯಿದೆ ಅಂದರೆ ನಿಮ್ಗಳ್ಗೆ ಏನು ಕತೆ ಅನ್ನೋ ನನಗೆ ಜನರಲ್ಲ ಕೇಳ್ತೀನಿ ಸರ್. ಯಾಕಂದರೆ ಎಕ್ಸ್ಟ್ರೀಮ್ ಡಿಫಿಕಲ್ಟ್ ಆಗೋಗಿದೆ ಇಂಡಸ್ಟ್ರಿ ಇವತ್ತಿನ ದಿವಸಕ್ಕೆ. ಯಾಕಂದರೆ ನಾನು ಅಮೆಝಾನ್ ಪ್ರೈಮ್ಗೆ ಮತ್ತು ನೆಟ್ಫ್ಲಿಕ್ಸ್ ಅವ್ರಿಗೆ ನಾನು ಫಿಲಮ್ ಮಾತಾಡೋಕೆ ಹೋದಾಗ ನಾನು ನೆಟ್ಫ್ಲಿಕ್ಸ್ ಅವ್ರು ಯಾರೊಬ್ರು ರೀಜನಲ್ ಹೆಡ್ ಇರೋರಿಗೆ ನಿಜಾನ ಸರ್ ಅದು ಹೇಳ್ತಿರ್ತಾರಲ್ಲ ನೆಟ್ಫ್ಲಿಕ್ಸ್ ಕಾಂಟ್ಯಾಕ್ಟ್ ಇದೆ ನಿಜವಾಗ್ಲೂ ನಾನು ತೋರಿಸಿದೆ ಸರ್. ನನ್ನ ಕಂಟೆಂಟ್ ತೋರಿಸಿದಾಗ ನಾನು ಟ್ರೈಲರ್ ತೋರಿಸಿದೆ, ಸಖತ್ತಾಗಿದೆ ಸೂಪರ್ ಆಗಿದೆ ಅಂತ ಹೇಳಿದ್ರು. ಅದಾಗಿದೆ ಅಂದ ತಕ್ಷಣ ನೆಟ್ಫ್ಲಿಕ್ಸ್ ಕಾಂಟೆಂಟ್ ಸೂಪರ್ ಆಗಿದೆ ಸಖತ್ತಾಗಿದೆ ಅಂದರು. ನಾನು ಮಲಯಾಳಂ ಕನ್ನಡ ಅಂತ ಹೇಳಿದ್ದೆ. ಆಮೇಲೆ ಕನ್ನಡ ತೋರಿಸ್ಬಿಟ್ಟು ಶೋ ಮಿ ದ ಮಲಯಾಳಂ ವರ್ಷನ್ ಅಂದರು. ಸರ್ ಮಲಯಾಳಂ ವರ್ಷನ್ ಗೆಟಿಂಗ್ ಇಟ್ ಡಬ್ಡ್ ಅಂದೆ. ಇಸ್ ಇಟ್ ಶಾರ್ಟ್ ಇನ್ ಕನ್ನಡ ಅಂದರು. ಎಸ್ ಸರ್ ಅಂದೆ. ಸರ್ ಸ್ಟ್ರೈಟ್ ಅವೇ ಆಫೀಸಲ್ಲಿ AC ಆಫೀಸಲ್ಲಿ ಕೂತೀನಿ ಸರ್. ಎದ್ದೇ ಬಿಟ್ರು ಸರ್ ಕಡೆ ಯಾರೋ ಒಂದು ಪ್ಲಾಟ್ಫಾರ್ಮರು ಎದ್ಬಿಟ್ಟು ಸಾರಿ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಕನ್ನಡ ಅಂತ ಹೇಳಿದ್ರು. ಹೆಂಗೆ ಮುಖದ ಮೇಲೆ ಹೊಡೆದಂಗಿತ್ತು ಅಂತ ಹೇಳಿದ್ರೆ, ನಾನು ಇದನ್ನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಹೀಯಾಳಿಸಲ್ಲ ಅವರು. ಅವ್ರು ಏನಾಗ್ತದೆ, ಅವ್ರು ಪ್ರತಿಶತ ಅಲ್ಲಿ ಆಗ್ತಾಗ ನಮ್ಮ ಕಂಟೆಂಟ್ಗೆ ವ್ಯೂವರ್ಶಿಪ್ ಬರ್ತಲ್ಲ ಅಷ್ಟು. ಆಮೇಲೆ ನಾವು ನೋಡ್ತಲ್ಲ ಅನ್ನೋಕ್ಕಿಂತ ನಾನು ಕ್ರಿಬ್ ಮಾಡ್ತಲ್ಲ, ನೋಡೋಂಥ ಕೆಲಸಗಳು ಮಾಡೋಕ್ಕೆ ಪ್ರಯತ್ನ ಎಲ್ಲರೂ ಪಡ್ತಾರೆ, ಖಂಡಿತ ಪ್ರಯತ್ನಗಳು ಪಡ್ತಾರೆ. ಏನಾಗುತ್ತೆ ಅಂದರೆ 100 ಕೋಟಿ ಸಿನಿಮಾ ಮಾಡೋಕ್ಕಲ್ಲ ಸರ್ ಎಲ್ಲರಿಗೂ 100 ಕೋಟಿ ಸಿನಿಮಾ ಮಾಡೋಕ್ಕಾಗಲ್ಲ ಸರ್. ನಾನು ಕ್ರಿಬ್ ಅಂತೂ ಮಾಡ್ತಾಯಿಲ್ಲ. ನನಗೆ ಇವಾಗ ನೋಡಿ, ಇವಾಗ ಯಶ್ ಅವ್ರ ಸಿನಿಮಾ ನೋಡ್ತಾರೆ, ಸುದೀಪ್ ಅವ್ರ ಸಿನಿಮಾ ಎಲ್ಲ ಕಡೆ ನೋಡ್ತಾರೆ, ರಿಷಬ್ ಅವ್ರ ಸಿನಿಮಾ ನೋಡ್ತಾರೆ, ರಿಷಬ್ ಅವ್ರು ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಮಾಡ್ತಾರೆ, ರಕ್ಷಿತ್ ಅವ್ರಿಗೆ ಯಾವುದೊಂದು ಆಡಿಯನ್ಸ್ ಇದ್ದಾರೆ ಔಟ್ ಆಫ್ ಸ್ಟೇಟ್. ದರ್ಶನ್ ಸ್ವಲ್ಪ ಕನ್ನಡ ವೆರಿ ಸ್ಟ್ರಾಂಗ್ ವರ್ಡ್. ನಾನೇನು ಹೇಳಿದೆ ಅಂತ ಹೇಳಿದ್ರೆ, ಇವಾಗ ನಮ್ಮ ಸಿನಿಮಾ OTT ನೋಡ್ತಾ ಇಲ್ಲ ಅಂದರೆ ಹತ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ಹಳ ಅಂತ ಹುಡುಗನೂ ನಾನು ಇಲ್ಲ. ಆದರೆ ಇವರೆಲ್ಲ ನಮ್ಮ ಸೀನಿಯರ್ಸ್ ಏನು ಕೆಲಸ ಮಾಡಿದ್ರು, ಎಲ್ಲರೂ ಒಂದಷ್ಟು ಕೆಲಸ ಮಾಡಿ ಪ್ರೂವ್ ಮಾಡಿದ್ರು. ಇವಾಗ ಸರ್ ಲೈಫ್ ಅನ್ನೋದು ಒಂದು ಪರ್ಪಸ್, ಲೈಫ್ ಅನ್ನೋ ಜರ್ನಿ ನನ್ನ ಪ್ರಕಾರ. ಆದರೆ ಪ್ರತಿ ಸತಿ ಬದುಕಿದಾಗ ಏನೋ ಒಂದು ರೀಸನ್ ಬದುಕಬೇಕು. ಈಗ ಉಪ್ಪಿ ಸರ್ ಹತ್ರ ಮೊನ್ನೆ ಹೋಗಿದೆ ಟ್ರೈಲರ್ ತೋರ್ಸೋ ಉಪ್ಪಿ ಸರ್ ಹತ್ರ ಮಾತಾಡ್ತದೆ, ಸರ್ ಹಿಂಗಿದೆ ಸರ್ ಏನು ಸಿಚುವೇಶನ್ನು ಅಂತ. ಅವ್ರು ಅದು ಹೇಳ್ತಾರೆ, ಎನ್ವೈರ್ಮೆಂಟಲ್ ಸ್ವಲ್ಪ ಬೆಟರ್ ಆಗಬೇಕು, ಎಲ್ಲ ಹುಡುಗರು ಟ್ರೈ ಮಾಡ್ತಾರೆ, ಒಂದು ಅಪ್ರಿಸಿಯೇಷನ್ ಸಿಗಬೇಕು, ನಿಮ್ಗೊಂದು ಅಟ್ಲೀಸ್ಟ್ ಒಂದು ಇಬ್ಬರ ಚಪ್ಪಾಳೆ ತಟ್ಟೋರು ಬೇಕು, ಇಬ್ಬರ ನೋಡೋರು ಬೇಕು, ಅವಾಗ ನೀವು ಮುಂದೆ ಮಾಡೋಕ್ಕೆ ನಿಮ್ಗೊಂದು ಅವಕಾಶಗಳು ಸಿಗುತ್ತಲ್ಲ ಅಂತ ಹೇಳ್ತಾರೆ. ನಾನೇನು ಹೇಳ್ತೀನಿ ಸರ್, ಇವಾಗ ಏನೋ ಒಂದು ಒಳ್ಳೆ ಸಿನಿಮಾಗಳು ಮಾಡ್ತೀವಿ, ನೀವು ನೋಡಿಲ್ಲ ಅಂದ್ಬಿಟ್ಟು ಬೇಜಾರಾಗಿ ಕುತ್ಕೊಳ್ಳೋಕ್ಕಿಂತ ಏನೋ ಒಂದು ಮಾಡೋಣ ಸರ್. ಅವ್ರು ಏನೋ ಅಂದ್ರೆ ಏನೋ ಒಂದಲ್ಲ, ನೀವು ನೋಡೋ ರೀತಿ ಏನು ಅಂತ ಮಾಡಲೇಬೇಕು ಸರ್. ಅಷ್ಟು ನನ್ನ ಖಡಕ್ ಮೂಮೆಂಟ್ ಏನು ಅಂತ ಎಷ್ಟೊಂದು ಸಲ ನನಗೂ ಬೇಜಾರುತ್ತೆ, ಗಿವ್ ಅಪ್ ಮಾಡಬೇಕು ಅನಿಸುತ್ತೆ. ಬಟ್ ವೈ ಶುಡ್ ಐ ಗಿವ್ ಅಪ್? ಐ ವಾಸ್ ಅ ಸ್ಪೋರ್ಟ್ಸ್ ಮ್ಯಾನ್, ಐ ವಾಸ್ ಅಥ್ಲೀಟ್. ನನಗೆ ಐ ಸ್ಟಿಲ್ ರಿಮೆಂಬರ್ 2013-14 ಐ ಸ್ಟಿಲ್ ರಿಮೆಂಬರ್ ಎವ್ರಿ ಈವ್ನಿಂಗ್ ನಾನು ಬಾಸ್ಕೆಟ್ಬಾಲ್ ಆಡ್ಕೊಂಬೋದು. ಯಾಕಂದರೆ ಇಮ್ರಾನ್ ಸಲ್ದಾರಿ ಮತ್ತು ರಕ್ಷಿತ್ ಶೆಟ್ಟಿ ಅವರು ಇಬ್ಬರು ಮನೆ ಮುಂದೆ ನಮ್ಮ ಡ್ಯಾಡಿ ಮೀಟ್ ಮಾಡೋಕ್ಕೆ ಇಬ್ಬರು ಸಂಜೆ ಬರ್ತಾರೆ. ಐ ಸ್ಟಿಲ್ ರಿಮೆಂಬರ್, ನಾನು ಕಣ್ಣಾರ ನೋಡಿದ್ದೀನಿ. ಇಬ್ಬರು ಡಿಸ್ಕಸ್ ಮಾಡ್ಕೊಂಡು, ರಕ್ಷಿತ್ ಅವ್ರು ಇಷ್ಟು ಡಿಸ್ಕಸ್ ವಿತ್ ಮೈ ಡ್ಯಾಡ್, ಈ ಥರ ಮಾಡೋಕೆ ಅನ್ಕೊಂಡು, ಆ ಥರ ಡಿಸ್ಕಸ್ ಬಿಫೋರ್ ಕಿರಿಕ್ ಪಾರ್ಟಿ, ರಿಕ್ಕಿ ಏನೋ ಮಾಡ್ತಾರೆ ಅನ್ಸುತ್ತೆ, ಈ ಥರ ಮಾಡೋಕೆ ಆ ಥರ ಮಾಡೋಕೆ ಹಿಂಗೆ ಮಾಡ್ಬೇಕು ಅನ್ಕೊಂಡು, ನಂಗೆ ಮಾಡಬೇಕು ಅನ್ಕೊಂಡು ಅಂತ ನಾನು ಕಂಡಾರ. ಅಂದರೆ ತುಂಬ ಜನ ಹೀರೋ ಸ್ಟ್ರಗಲ್ಗಳು ಕೇಳಿದ್ದೀನಿ. ಬಟ್ ರಕ್ಷಿತ್ ಅವ್ರನ್ನ ನಾನು ಪರ್ಸನಲ್ ನೋಡಿದ ಹೀರೋ ನನ್ನ ಒಂದು ಕಾಲದಲ್ಲಿ ರಕ್ಷಿತ್ ಅವ್ರು ನೋಡಿದ್ದೆ ಅವಾಗ. ಸೊ ಯಶ್ ಅವ್ರು ಇದೇ ರೀತಿ ಸ್ಟ್ರಗಲ್ ಮಾಡಿದಾರಂತೆ, ಸುದೀಪ್ ಅವ್ರು ಸ್ಟ್ರಗಲ್ ಮಾಡಿದಾರಂತೆ, ದರ್ಶನ್ ಅವ್ರು ಸ್ಟ್ರಗಲ್ ಮಾಡಿದಾರಂತೆ. ಅಂದರೆ ಎಲ್ಲ ಹೀರೋಗಳು ಸ್ಟ್ರಗಲ್ ಮಾಡ್ಕೊಂಡು ಬಂದಿರೋದು. ಅಂದರೆ ಪ್ರತಿ ಸತಿ ಬೇಜಾರಾದಾಗ ಒಂದು ಇದಾದಾಗ ನಮ್ಮ ಹೀರೋಗಳು ನೋಡ್ತೀನಿ. ದುನ್ಯ ವಿಜಯ್ ಜೊತೆ ವರ್ಕ್ ಮಾಡ್ತೇನೆ ಇವತ್ತು ನಾನು, ನಮ್ಮ S9 ಸರ್ ಮೂವಿದಲ್ಲಿ ಇನ್ನು ಅನೌನ್ಸ್ ಮಾಡಿಲ್ಲ. ಇಬ್ರು ವರ್ಕ್ ಮಾಡ್ತಾ ಇದ್ದೀವಿ ಅವ್ರ ಜೊತೆ. ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಶೇರ್ ದ ಸ್ಕ್ರೀನ್ ವಿತ್ ಹಿಮ್. ವಾವ್, ಬ್ಯೂಟಿಫುಲ್. ಸೊ ನಾನು ಅವ್ರಿಗೆಲ್ಲ ಕೇಳ್ತೀನಿ ಎಷ್ಟು ಕಷ್ಟ ಆಯ್ತು. ಅಂದರೆ ಪ್ರತಿ ಸತಿ ಸೀನಿಯರ್ಸ್ ಹೋದಾಗ ನಾನು ಯಾವಾಗಲೂ ಒಂದು ನಂಬ್ತೀನಿ ಸರ್, ಸುಮ್ಮನೆ ಹತ್ರ ಹೋಗ್ಬಿಟ್ಟು ನಾನ್ಸೆನ್ಸ್ ಮಾತಾಡಿಕೊಂಡು ನಾನು ಈ ಟೀಮ್ ಆ ಟೀಮ್ ಅನ್ನೋಕ್ಕಿಂತ ಒಂದು ಹೆಲ್ತಿ ಎನ್ವೈರ್ಮೆಂಟ್ ಜೊತೆ ಹೋದಾಗ ದೊಡ್ಡವ್ರದ್ದು ಏನು ಕಲಿಯೋಕ್ಕೆ ಸಿಗುತ್ತೆ ಅವ್ರದ್ದು ಏನು. ಯಾಕಂದರೆ ಉಪ್ಪಿ ಸರ್ ಹೇಳ್ತಾರೆ, ಶ್ರೇಯಸ್ ನಿಮಗೆ ಈ ಥರ ಸಿನಿಮಾ ಮಾಡೋಕೆ ಆ ಥರ ಸಿನಿಮಾ ಮಾಡೋಕೆ ಅಂತ ಆಸೆ ಶ್ರೇಯಸ್, ನಿನಗೆ ನಮ್ಮ ನಿರಂಜನ್, ನಮ್ಮ ರೊಕ್ಕ ಮಗ ಅಣ್ಣನ ಮಗ ನಿರಂಜನ್ಗೆ ಆಸೆ ಶ್ರೇಯಸ್, ನನಗೆ ಒಂದೇ ಒಂದು ಟೈಮ್ ಊಟ ಸಿಕ್ಬಿಟ್ರೆ ಸಾಕು ಶ್ರೇಯಸ್, ಹಂಗಿರ್ತದೆ. ನಾನು ಬದುಕೋಸ್ಕರ ಸೂರಿ ಸರ್ ಒಂದ್ಸಲ ಸಿಕ್ಕಿದ್ರು, ಅವ್ರು ಹೇಳಿದ್ರು, ಶ್ರೇಯಸ್ ನಾನು ಬದುಕೋಸ್ಕರ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರೆ. ನಿನಗೆ ಸಿನಿಮಾ ಪ್ಯಾಷನ್, ನಾನು ಬದುಕೋಸ್ಕರ ಸಿನಿಮಾ ಮಾಡ್ತೀನಿ ಅಂತ. ನಾನು ಅವ್ರಿಗೆ ಆರ್ಗ್ಯೂ ಮಾಡಿದೆ ಅವಾಗ. ನಂಗೆ ಒಂದ್ಸರಿ ಏನೋ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ, ಇಬ್ಬರು ಸಿನಿಮಾ ಮಾಡೋಣ ಅಂತ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ಸೂರಿ ಸರ್ ಹೇಳಿದ್ರು,
ನಿಂಗೆ ಸಿನಿಮಾನ ಏನು ಅಂತ. ಸರ್ ನನಗೆ ಸಿನಿಮಾನ ಡ್ರೀಮು, ನನಗೆ ಪ್ಯಾಷನು, ವಿಷನ್ನು, ನನಗೆ ಗೋಲು. ಶ್ರೇಯಸ್ ನಾನು ಬದುಕೋಕ್ಕೋಸ್ಕರ ಸಿನಿಮಾ ಮಾಡ್ತೀನಿ, ನಿನಗೆ ಡ್ರೀಮು, ನಿನ್ಗೆ ಕನಸು ಮತ್ತು ಬದುಕು ಎರಡು ಒಟ್ಟಿಗೆ ಸೇರೋಕ್ಕಾಗಲ್ಲ ಶ್ರೇಯಸ್ ಅಂತ ಹೇಳಿದ್ರು. ನಾನು ವಾಪಸ್ ಆರ್ಗ್ಯೂ ಮಾಡಿದೆ ಸೂರಿ ಸರ್ಗೆ. ಸರ್ ನೀವು ಬದುಕೋಕ್ಕೋಸ್ಕರ ಸಿನಿಮಾ ಮಾಡ್ತಾರ ಸರ್, ನಾನು ಬದುಕಕ್ಕೆ ದೇವದಾನ ನಾನು ಚೆನ್ನಾಗಿದ್ದೀನಿ ಸರ್, ಬದುಕಿದ್ದೀನಿ, ಬಟ್ ನಾನು ಹಿಂಗೆ ಬದುಕಬೇಕು ಡಿಸೈಡ್ ಆಗಿದ್ದೀನಿ ಸರ್. ನೀವು ಬದುಕೋಕ್ಕೋಸ್ಕರ ಮಾಡ್ತಾ ಇರೋ ಅಂತ ಹೇಳಿರಲ್ಲ ಸರ್, ನಾನು ಹಿಂಗೆ ಬದುಕಬೇಕು ಸಿನಿಮಾ ಮಾಡ್ತಾ ಇರೋದು. ನಾನು ಏನಕ್ಕೆ ಬದುಕಿದ್ದೀನಿ ಇವತ್ತಿಗೂ ಅಂತ ಹೇಳಿದ್ರೆ, ನನ್ನ ಸಿನಿಮಾ ಮಾಡಲೇಬೇಕು ಅನ್ನೋಕ್ಕೋಸ್ಕರ ನಾನು ಬದುಕಿದ್ದೀನಿ, ನಾನು ಜನ ಎಂಟರ್ಟೈನ್ ಮಾಡೋಕ್ಕೋಸ್ಕರ ನಾನು ಬದುಕಿದ್ದೀನಿ, ನಾನು ಹಿಂಗೆ ಬದುಕಬೇಕು ನಾನು ಬದುಕ್ತಾ ಇರೋನು. ನನಗೆ 4 ಕೋಟಿ ಹಾಕ್ಬಿಟ್ಟು ನನ್ನ ಫ್ರೆಂಡ್ಸ್ 50 ಜನ ಇದೆ ಸರ್, ಬಿಸ್ನೆಸ್ ಮಾಡೋರು. ಎಲ್ಲರೂ ಹೇಳ್ತಾರೆ ಗುರು ಸಿನಿಮಾದಲ್ಲಿ ಕಾಸಿಲ್ಲ, ಬಾ ಗುರು ಒಂದು ಪಬ್ ಮಾಡಿ ನೆಮ್ಮದಿಯಾಗಿರು ಅಂತ. ನಂಗೆ ಪಬ್ ಮಾಡ್ಕೊಂಡು ಆರಾಮಾಗಿದ್ದಲ್ಲ ಸರ್. ಸರ್ ಇವತ್ತು ಕಾಸು ಜೋಬಲ್ಲಿ ಕಾಸಿಲ್ಲ, ನಮ್ಮ ಅಪ್ಪ ಏನೋ ಮಾಡಿದ್ರು, ನನ್ನ ಹತ್ರ ಕಾಸಿಲ್ಲ ಸರ್. ನಮ್ಮ ಅಪ್ಪ ನಾನು ಕಾಸು ಇಸ್ಕೊಳ್ಳಲ್ಲ. ನಾನು ಸಿನಿಮಾ ಮಾಡಲೇಬೇಕು, ಜನ ಎಂಟರ್ಟೈನ್ ಮಾಡೋಕ್ಕೆ ಇಲ್ಲಿ ಗೆಲ್ಲೇಬೇಕು. ದಟ್ ಈಸ್ ಮೈ ಇಂಟೆನ್ಷನ್. ಐ ವಿಲ್ ನಾಟ್ ಲೆಟ್ ಗೋ ಆಫ್ ದಟ್ ನೋ ಮ್ಯಾಟರ್ ವಾಟ್. ನಾನು ಡೈಲಾಗ್ ಅನ್ಕೋದು, ಜಸ್ಟ್ ರಿಯಾಲಿಟಿ ಅನ್ಕೋದು. My dream is to do cinemas to entertain the people. This is my correct movement. Every time I feel bad, I look at my actors, I look at Dhoni, I look at different players, I look at superstars, how hard they came. I look at that and I decide, ನಾವು ಮಾಡೋಣ ಗುರು, ನಮ್ದು ಒಂದು ಜರ್ನಿ ನಾನು ಹೇಳ್ಬೇಕಲ್ಲ ಕತೆ ಹಿಂಗಿಷ್ಟು ಇತ್ತು ಅಂತ, ಹಿಂಗೆ ಬ್ಯಾಕ್ಗ್ರೌಂಡಿಂದ ಬಂದರೂ ಇತ್ತು ಅಂತ. ಗಿವ್ ಅಪ್ ಮಾಡಿದ್ರೆ ಇಟ್ಸ್ ಗೋಣ ಹರ್ಟ್ ಯು, ಕಂಟಿನ್ಯೂ ಇಸ್ ಗೋಣ ಹರ್ಟ್ ಯು. ಹರ್ಟಿಂಗ್ ಇಸ್ ಕಾನ್ಸ್ಟೆಂಟ್. ಇಫ್ ಯು ಗಿವ್ ಅಪ್ ಆಲ್ಸೋ ಇಟ್ ವಿಲ್ ಹರ್ಟ್, ಇಫ್ ಯು ಕಂಟಿನ್ಯೂ ಆಲ್ಸೋ ಇಟ್ ವಿಲ್ ಹರ್ಟ್. ಹರ್ಟ್ ಅನ್ನೋದು ಕಾನ್ಸ್ಟೆಂಟ್ ಇದ್ದಾಗ ಲೆಟ್ ಇಟ್ ಹರ್ಟ್, ಲೆಟ್ ಅಸ್ ಕಂಟಿನ್ಯೂ. ಬ್ಯೂಟಿಫುಲಿ ಸೆಟ್ ಸರ್, ಬ್ಯೂಟಿಫುಲಿ ಸೆಟ್. ಫೈನಲಿ ಫೆಬ್ರವರಿ 21ಕ್ಕೆ ವಿಷ್ಣುಪ್ರಿಯಾ ಬರ್ತಾ ಇದೆ. ತುಂಬ ಇಂಟೆನ್ಸಿಫೈ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಆ್ಯಂಡ್ ನಿಮ್ಮ 3ನೇ ಸಿನಿಮಾ ಪ್ರಿಯಾ ವಾರಿಯರ್ ಜೊತೆ ಆ್ಯಕ್ಟ್ ಮಾಡಿದ್ದೀರಾ. ಅವತ್ತಿನ ದಿನವೇ ಸುಮಾರಷ್ಟು ಬೇರೆ ಸಿನಿಮಾಗಳು ಕೂಡ ರಿಲೀಸ್ ಆಗ್ತದೆ. ನಮ್ಮ ಆಡಿಯನ್ಸ್ಗೆ ವಿಷ್ಣುಪ್ರಿಯಾನ ಯಾಕೆ ನೋಡಬೇಕು ಅಂತ ಹೇಳಿದ್ರೆ ಫೈನಲಿ ಇಟ್ಸ್ ಯುವರ್ ಟೈಮ್ ಸರ್. ಐ ವಿಲ್ 100% ಪ್ರಾಮಿಸ್ ಯು ವಿಲ್ ಹ್ಯಾವ್ ಸಖತ್ ಒಳ್ಳೆ ಪರ್ಫಾರ್ಮೆನ್ಸಸ್ನ ಎಂಜಾಯ್ ಮಾಡ್ತಾರೆ. ಆಮೇಲೆ ಪ್ರತಿಯೊಬ್ಬರಿಗೂ ಇವತ್ತಿಗೆ ಏನಾಗ್ತಾರೆ, ನಾವು ಚಿಕ್ಕ ವಯಸ್ಸಲ್ಲಿ ಬೆಳ್ಕೊಂಬಂದಾಗ ಒಳ್ಳೊಳ್ಳೆ ಸಿನಿಮಾಗಳು ನೋಡ್ಕೊಂಬಂದ್ರೆ, ಒಳ್ಳೊಳ್ಳೆ ಸಿನಿಮಾಗಳು ಏನು ಅಂತ ಹೇಳಿದ್ರೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳು, ಇಲ್ಲಾಂದರೆ ಮಕ್ಳಿಗೆ ಹೇಳ್ಕೊಡೋಂಥ ಸಿನಿಮಾಗಳು. ಇವಾಗ ವಿಷ್ಣು ಸಹ ಸಿನಿಮಾಗಳು ನೋಡ್ಕೊಂಬಂದ್ರೆ ಅಲ್ಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಇರುತ್ತೆ, ಅವ್ರು ಹುಡುಗಿನ ಹೆಂಗೆ ಗೌರವಿಸ್ಬೇಕು ಅಂತ ಇರುತ್ತೆ, ಅವ್ನು ಹೆಂಗೆ ಪ್ರೀತಿಸ್ಬೇಕು ಅಂತ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ನಾವು ಮಕ್ಕಳಲ್ಲಿ ನಮ್ಮ ಸೀನಿಯರ್ಗಳು ಮಾಡ್ಕೊಂಬಂದು ನಾವು ನೋಡ್ಕೊಂಡು ಕಲ್ತ್ಕೊಂಬಂದ್ರಿ. ಇವತ್ತಿಗೆ ಮಕ್ಕಳಿಗೆ ಇದಾರೆ ಬೆಳೀತಾ ಇರೋ ಹುಡುಗರಿಗೆ ಗೊತ್ತಾಗಬೇಕಲ್ಲ ಪ್ರೀತಿ ಮಾಡೋದು ಹೇಗೆ ಅಂತ. ಪ್ರೀತಿ ತಪ್ಪಲ್ಲ ಸರ್, ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಸರ್ವೇ ಪ್ರೀತಿ ಬೇಕೇ ಬೇಕು. ಪ್ರೀತಿ ಮಾಡೋದು ಹೇಗೆ, ಪ್ರೀತಿ ಏನು ಅಂತ ಅರ್ಥ ಆಗಬೇಕಲ್ಲ. ಆ ಪ್ರೀತಿ ಏನು ಅಂತ ಅರ್ಥ ಆಗೋ ಸಿನಿಮಾನೇ ವಿಷ್ಣುಪ್ರಿಯಾ. ಯಾಕಂದರೆ ಇವತ್ತಿನ ದಿವಸಕ್ಕೆ ಲವ್ ವಾಸ್ ಬಿಕಮ್ ವೆರಿ ಫಾಸ್ಟ್ ಫಾರ್ವರ್ಡ್. ಯು ಮೀಟ್ ಸಮ್ಮನ್, ಯು ಮೆಸೇಜ್ ಸಮ್ಮನ್, ಯು ಗೋ ಆನ್ ಡೇಟ್ಸ್, ಯು ಹ್ಯಾಂಗ್ ಅರೌಂಡ್, ಯು ಡೂ ಟೈಮ್ ಪಾಸ್. ಬೇಜಾರಾಯ್ತು, ಯು ಜಸ್ಟ್ ಬ್ರೇಕಪ್. ದಟ್ ಈಸ್ ನಾಟ್ ಲವ್, ಬಿಕಾಸ್ ಪೀಪಲ್ ಆರ್ ನಾಟ್ ಪೀಸ್ಫುಲ್. ಎಲ್ಲರೂ ಲೋನ್ಲಿಯಾಗಿ ಬದುಕ್ತಾರೆ. ಎಲ್ಲರೂ ಕಾಂಟ್ಯಾಕ್ಟಲ್ಲಿ ಅಷ್ಟು ಜನ 1000 ಜನನು ಒಂದು ಟಚಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ದರು. ಎವ್ರಿವನ್ ಇಸ್ ಕ್ರೇಯಿಂಗ್ ಫಾರ್ ದಟ್ ಒನ್ ಟ್ರೂ ಲವ್. ಅಯ್ಯೋ ಒಂದು ಮಿಸ್ಸಿಂಗು, ಅಯ್ಯೋ ಒಬ್ಬನೇ ಬೇಜಾರು, ಡಿಪ್ರೆಷನ್ ಕಾಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಪ್ರೀತಿಸೋ ವ್ಯಕ್ತಿಗಳಿರಲ್ಲ ಸುತ್ತಮುತ್ತ. ಸೊ ಪ್ರೀತಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಒಂದು ಕನೆಕ್ಟ್ ಆಗೋ ಸಿನಿಮಾ, ನಿಮಗೆ ಒಂದು ಫೀಲ್ ಆಗೋ ಸಿನಿಮಾನೇ ವಿಷ್ಣುಪ್ರಿಯಾ. ಬ್ಯಾಕ್ ಇನ್ ದ 90s ವೆನ್ ಲವ್ ವಾಸ್ ಟ್ರೂ. ದಟ್ಸ್ ವೈ ಐ ಸೇ ದಟ್. ಎಸ್, ನಿಮಗೆ ತುಂಬ ಒಳ್ಳೆಯದಾಗಲಿ. ವೆರಿ ಆಲ್ ದ ಬೆಸ್ಟ್ ಯು. ನಿಮ್ಮ ಕನಸುಗಳೆಲ್ಲ ಈಡೇರಲಿ. ಆ್ಯಂಡ್ KFIಯಲ್ಲಿ ನಿಮ್ಮ ಪ್ರೋಗ್ರೆಷನ್ ಇದೇ ಥರ ಹೋಗ್ತಾನೆ ಇರಲಿ. ಆ್ಯಂಡ್ ವಿ ವಾಂಟ್ ಟು ಸಿ ಯು ಇನ್ ಎ ವೆರಿ ಗುಡ್ ಪೊಸಿಷನ್ ಸಮ್ ಡೇ. ಥ್ಯಾಂಕ್ ಯು ಸರ್. ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ನಮ್ಗೆ ಇದೇ ಥರ ಎಂಟರ್ಟೈನ್ ಮಾಡ್ತಾನೆ ಇದ್ದೀವಿ. ವೆರಿ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲ ನಿಮ್ಮ ಆಡಿಯನ್ಸು, ನಮ್ಮಂಥ ಹಲವಾರು ಯಂಗ್ಸ್ಟರ್ಸ್ ಇದ್ದಾರೆ, ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಇರಲಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಸ್ ಸರ್.